ನಮಸ್ಕಾರ ಸ್ನೇಹಿತರೆ. ಕೋಪಗೊಂಡ ಪ್ರಕೃತಿ, ಹರಿದು ಬರುವ ಕೆಸರು ನೀರು. ಅಸ್ಸಾಂನಲ್ಲಿ ಇವತ್ತು ಸೃಷ್ಟಿಯಾಗಿರುವಂತಹ ಈ ಜಲಪ್ರಳಯ ಕೇವಲ ನೀರಿನ ಪ್ರಮಾಣವನ್ನ ಹೆಚ್ಚಿಸಿಲ್ಲ, ಬದಲಿಗೆ ಸಾವಿರಾರು ಕುಟುಂಬಗಳ ಕಣ್ಣೀರನ್ನ ನದಿಯಂತೆ ಹರಿಸ್ತಾ ಇದೆ. ಮಂಗಳವಾರ ಒಂದೇ ದಿನ ಮತ್ತೆ 7 ಅಮಾಯಕರ ಜೀವಗಳನ್ನ ಈ ಪ್ರವಾಹ ಏನಿದೆ ಬಲಿ ಪಡ್ಕೊಂಡಿದೆ. ಇದರೊಂದಿಗೆ ಈ ಜಲಪ್ರಳಯಕ್ಕೆ ಸತ್ತವರ ಒಟ್ಟು ಸಂಖ್ಯೆ ಬರೋಬ್ಬರಿ 75ಕ್ಕೆ ಏರಿಕೆಯಾಗಿದೆ. ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ, ಹೊಸದಾಗಿ ವರದಿಯಾಗಿರುವಂತಹ ಈ 7 ಸಾವುಗಳು ಕೂಡ ಶಿವಸಾಗರ್ ಜಿಲ್ಲೆಯ ನಜೀರಾ ಅನ್ನುವಂತಹ ಒಂದೇ ಭಾಗದಿಂದ ವರದಿಯಾಗಿದೆ. ಒಂದೇ ಭಾಗದಲ್ಲಿ ಸಾಲು ಸಾಲು ಹೆಣಗಳು ಬೀಳ್ತಾ ಇದ್ರೆ ಅಲ್ಲಿನ ಜನರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ನೀರಿನ ರಭಸಕ್ಕೆ ಕೊಚ್ಚಿ ಹೋದ ದೇಹಗಳು ಒಂದೊಂದಾಗಿ ಮೇಲೆ ತೇಲಿ ಬರ್ತಾ ಇದ್ರೆ ಅಲ್ಲಿನ ದೃಶ್ಯ ಯಾವುದೇ ಕಟುಕನ ಎದೆಯನ್ನು ಕೂಡ ಕಲಕುವಂತಿದೆ. ಎತ್ತ ನೋಡಿದ್ರೂ ಕೂಡ ಅಲ್ಲಿ ಸಾಲು ಸಾಲು ಹೆಣಗಳು ಕಂಡು ಬರ್ತಾ ಇದೆ. ಸ್ವಂತ ರಕ್ತ ಸಂಬಂಧಿಗಳ ಶವವನ್ನ ಕೈಯಾರೆ ಎತ್ತಿ ಹೊರುವಂತಹ ದುಸ್ಥಿತಿ ಅಲ್ಲಿನ ಜನರಿಗೆ ಈಗ ಬಂದೊದಗಿದೆ. ಒಂದ್ ಕಡೆಯಲ್ಲಿ ಕಳಕೊಂಡ ಜೀವಗಳ ಶೋಕ, ಮತ್ತೊಂದೆಡೆ ಕಣ್ಣೆದುರಲ್ಲೇ ಕುಳಿತಾ ಇರುವಂತಹ ಹೆಣಗಳ ದುರ್ನಾತ. ಸಾವು ಅನ್ನೋದು ಇಲ್ಲಿ ಬರೀ ಒಂದು ಸಂಖ್ಯೆಯಾಗಿ ಉಳಿದಿಲ್ಲ. ಪ್ರತಿಯೊಂದು ಶವದ ಹಿಂದೆ ಕೂಡ ಅನಾಥವಾದಂತಹ ಒಂದು ಕುಟುಂಬದ ಕಣ್ಣೀರು ಮತ್ತು ಹತಾಶೆಯ ಕತೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಅಂಕಿಅಂಶಗಳ ವಿಚಾರದಲ್ಲಿ ಪ್ರವಾಹ ಪೀಡಿತರ ಸಂಖ್ಯೆ ಸೋಮವಾರದ 4.45 ಲಕ್ಷದಿಂದ ಮಂಗಳವಾರಕ್ಕೆ 3.32 ಲಕ್ಷಕ್ಕೆ ಇಳಿಕೆಯಾಗಿದೆ. ಆದ್ರೆ ಈ 3.3 ಲಕ್ಷ ಅನ್ನೋದು ಏನಿದೆ, ಇದೊಂದು ಜಸ್ಟ್ ಕಾಗದದ ಮೇಲಿನ ಸಂಖ್ಯೆ ಅಷ್ಟೇ. ಆದ್ರೆ 3 ಲಕ್ಷಕ್ಕೂ ಅಧಿಕ ಜನರು ಇಲ್ಲಿ, ಅವರ ಕನಸು ಕೂಡ ಇಲ್ಲಿ ಬೀದಿಗೆ ಬಂದಿದೆ. ಅವರು ನೆಮ್ಮದಿ ಇಲ್ಲದೆ ಜೀವನವನ್ನ ನಡೆಸುವಂತಾಗಿದೆ. ಅವರ ನೆಮ್ಮದಿ ಎಲ್ಲ ಕೂಡ ಈ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಂತಾನೆ ಹೇಳ್ಬೋದು. ಪ್ರಸ್ತುತ ಅಸ್ಸಾಂನ 7 ಜಿಲ್ಲೆಗಳು, 21 ಕಂದಾಯ ವಿಭಾಗಗಳು ಹಾಗೂ 622 ಗ್ರಾಮಗಳು ಇಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಟ್ಟಿದ ಮನೆಗಳಿರಬಹುದು, ಕನಸು ಕಂಡಿದ್ದಂತಹ ಶಾಲಾ ಕಾಲೇಜುಗಳಿರಬಹುದು, ಇವತ್ತಿದೆಲ್ಲ ಕೂಡ ಕೆಸರು ನೀರಿನ ಅಡಿಯಲ್ಲಿ ಜನರ ಬದುಕನ್ನ ಸ್ತಬ್ಧವಾಗಿಸಿದೆ. ಚರಾಯ್ದೇವ್ ಜಿಲ್ಲೆ ಒಂದರಲ್ಲಿ 1.42 ಲಕ್ಷಕ್ಕೂ ಹೆಚ್ಚು ಜನ ಕುಡಿಯೋದಕ್ಕೆ ನೀರಿಲ್ಲದೆ, ಉಣ್ಣೋದಕ್ಕೆ ಆಹಾರ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು ಶಿವಸಾಗರದಲ್ಲಿ 97,000 ಹಾಗೂ ಜೋಹಾಟ್ನಲ್ಲಿ 57,000ಕ್ಕೂ ಅಧಿಕ ಜನರು ನೆರೆ ಸಂಕಷ್ಟದಲ್ಲಿ ಇದ್ದಾರೆ. ತಲೆ ಮೇಲೆ ಸೂರಿಲ್ಲದೆ ಸಾಕು ಪ್ರಾಣಿಗಳನ್ನ, ಆಸ್ತಿಗಳನ್ನ ಕಣ್ಣಾರೆ ಕಳ್ಕೊಂಡಂತಹ ಈ ಜನರ ನೋವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಕಷ್ಟದಲ್ಲೇ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇನ್ನು ಸಂತ್ರಸ್ತರಿಗಾಗಿ ಸರ್ಕಾರ 81 ಪರಿಹಾರ ಶಿಬಿರಗಳನ್ನ ಅಲ್ಲಿ ತೆರೆದಿದೆ. ಜೊತೆಗೆ 32,477 ಜನರು ತಮ್ಮ ಸ್ವಂತ ಮನೆಯನ್ನ ಅಲ್ಲಿ ಕಳ್ಕೊಂಡು ಆಶ್ರಯವನ್ನ ಪಡೀತಾ ಇದ್ದಾರೆ. ಕೇವಲ ಒಂದು ಹೊತ್ತಿನ ಗಂಜಿಗಾಗಿ ಕೂಡ ಈಗ ಸಾಲಿನಲ್ಲಿ ನಿಲ್ಲುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಅವರ ಕಣ್ಣಲ್ಲಿ ಕಾಣುವಂತಹ ಆತಂಕ, ಭವಿಷ್ಯದ ಭಯ ಇದೆಯಲ್ಲ, ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಎದೆ ನಡುಗಿಸುವಂತಿದೆ. 34 ಪರಿಹಾರ ವಿತರಣಾ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ರೂ ಕೂಡ ಸಂತ್ರಸ್ತರ ಸಂಖ್ಯೆಗೆ ಹೋಲಿಸಿದ್ರೆ ಅಗತ್ಯತೆಗಳು ಇನ್ನೂ ಹೆಚ್ಚೇ ಇದೆ ಅಲ್ಲಿ ಅಂತ ಹೇಳ್ಬೋದು. ಆದ್ರೆ ಈ ಕತ್ತಲ ನಡುವೆ ಕೂಡ ಭರವಸೆಗೆ ಬೆಳಕಾಗಿ ಭಾರತೀಯ ಸೇನೆ, ವಾಯುಪಡೆ, NDRF, SDRF, ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ಯುವಕರು ಜೀವದ ಹಂಗನ್ನ ತೊರೆದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಲ್ಲಿ ನಿರತರಾಗಿದ್ದಾರೆ. ಸಿಲುಕಿಕೊಂಡವರನ್ನ ಹೆಲಿಕಾಪ್ಟರ್ ಮತ್ತು ಬೋಟುಗಳ ಮೂಲಕ ಹೊರತೆಗೆಯುವಂತಹ ಕೆಲಸ ಹಗಲು ರಾತ್ರಿಯಲ್ಲಿ ನಡೀತಾ ಇದೆ. ಪ್ರಕೃತಿಯ ಈ ವಿಕೋಪದ ಮುಂದೆ ಅಸ್ಸಾಂ ಜನತೆ ಇವತ್ತು ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ಜಲಪ್ರಳಯ ಕೇವಲ ಜನರ ಜೀವನವನ್ನಷ್ಟೇ ಅಲ್ಲ, ಲಕ್ಷಾಂತರ ರೈತರ ಬೆನ್ನಿನ ಮೂಳೆಯನ್ನೇ ಮುರಿದು ಹಾಕಿದೆ. ಅಂದ್ರೆ ಕೈಗೆ ಬಂದ ಬೆಳೆ ಕಣ್ಣೆದುರಲ್ಲೇ ಅಲ್ಲಿ ಕೊಚ್ಚಿ ಹೋಗಿದ್ದು, ಕಷ್ಟಪಟ್ಟು ಬೆಳೆದಂತಹ ಹೊಲ, ಗದ್ದೆ ಎಲ್ಲ ಕೂಡ ಇವತ್ತು ಕೆಸರು ಗದ್ದೆಯಾಗಿ ಬದಲಾಗಿದೆ. ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ ಭೂಮಿ ಇವತ್ತು ಸರಿಪಡಿಸೋದಕ್ಕೆ ಆಗದಷ್ಟು ಹಾನಿಗೆ ಒಳಗಾಗಿದೆ. ಪ್ರವಾಹದ ನೀರು ಇಳಿದ್ರೂ ಸಹ ಮರಳಿ ವ್ಯವಸಾಯ ಆರಂಭಿಸುವುದು, ಕಳ್ಕೊಂಡಂತಹ ಜೀವನೋಪಾಯವನ್ನ ಮತ್ತೆ ರೂಪಿಸಿಕೊಳ್ಳುವುದು ಈ ಬಡ ರೈತರಿಗೆ ಅಸಾಧ್ಯದ ಸವಾಲಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆಯಲ್ಲಿ ನೀರು ಇಳಿತಾ ಇದ್ದಂತೆ ಅಸ್ಸಾಂಗೆ ಇನ್ನೊಂದು ದೊಡ್ಡ ಕಂಟಕ ಕೂಡ ಎದುರಾಗುವಂತಹ ಭೀತಿ ಶುರುವಾಗಿದೆ. ಅಂದ್ರೆ ಕಲುಷಿತ ನೀರು ಮತ್ತು ನಿಂತ ನೀರಿನಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಅಪಾಯ ಎದುರಾಗಿದ್ದು, ಸಂತ್ರಸ್ತರಲ್ಲಿ ಆರೋಗ್ಯದ ಭೀತಿ ಕೂಡ ಹೆಚ್ಚಾಗಿದೆ. ಸರ್ಕಾರ, ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಪ್ರತಿಯೊಬ್ಬ ನಾಗರಿಕನಿಗೂ ಇಂತಹ ಸಂಕಷ್ಟದ ಸಮಯದಲ್ಲಿ ಅಸ್ಸಾಂನ ಜನರ ಬೆನ್ನಿಗೆ ನಿಲ್ಲಬೇಕಿದೆ. ಈ ಜಲಪ್ರಳಯದ ಕತ್ತಲೆಯಿಂದ ಅಸ್ಸಾಂ ಮತ್ತೆ ಮೇಲೆದ್ದು ಬರ್ಲಿ ಅನ್ನೋದೇ ಪ್ರತಿಯೊಬ್ಬ ಭಾರತೀಯನ ಪ್ರಾರ್ಥನೆಯಾಗಿದೆ.